ನಾಯಕರಾದಂಥವ್ರ ಶಬ್ದಗಳು ಬಳಕೆಗಳು ಹೇಗಿರಬೇಕು ಜನರ ಮಧ್ಯ ಅನ್ನೋದನ್ನು ಮೊದಲು ಕಲಿಬೇಕು. ಆರ್ ಅಶೋಕ್ ಆಗಲಿ ಯಾವ ಸಿ ಟಿ ರವಿ ಅವ್ರಿಗೆ ಒಂದು ಸರಿಯಾಗಿ ಭಾಷೆ ಮಾತಾಡೋಕ್ಕೆ ಬರೋಲ್ಲ, ಅವ್ರು ರಾಷ್ಟ್ರೀಯ ಅಧ್ಯಕ್ಷ ಅಂತ. ಯಾವ ರಾಷ್ಟ್ರೀಯ ಅಧ್ಯಕ್ಷರು ಯಾವ ಸಿ ಟಿ ರವಿಗೆ ಯೋಗ್ಯತೆ ಇದೆಯಾ? ಸೋತಿಲ್ವಾ ಅವನ ಕ್ಷೇತ್ರದಲ್ಲಿ? ಸೋತಿಲ್ಲ. ಮತ್ತು ಯಾಕೆ ಸೋತಪ್ಪ? ಯಾಕೆ ಸೋತ ಯಾಕೆ ಸೋತರು? ಬಿ ಜೆ ಪಿಯವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ವ್ಯಕ್ತಿತ್ವ ಬಗ್ಗೆ, ಒಬ್ಬರ ವ್ಯಕ್ತಿನ ತಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, 23ಕ್ಕೆ ಯಾಕೆ ಸೋತರು ಇವರು ಹೀನಾವಾಗಿ ಈ ರಾಜ್ಯದಲ್ಲಿ? ಸೋಲಕ್ಕೆ ಕಾರಣ ಏನು? ಭ್ರಷ್ಟಾಚಾರ ಮಾಡಿದರು. ಎಷ್ಟು ಭ್ರಷ್ಟಾಚಾರ ಮಾಡಿದರು ಇಡೀ ರಾಜ್ಯದ ಜನತೆಗೆ ಗೊತ್ತೈತಿ. ಇವರು 40% ಕಮಿಷನನ್ನು ಹೊಡೆದು ಇವ್ರ ಸರ್ಕಾರ ಯಾಕೆ ಹೋತು? ಒಂದರ ಅಭಿವೃದ್ಧಿ ಮಾಡಿದ್ರ? ಇವತ್ತು ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಸುಮಾರು 3,000 ಕೋಟಿ ರೂಪಾಯಿ ಹೊರೆಯನ್ನು ಹೊರಿಸಿ ಹೋಗಿದ್ದಾರೆ. ಅದನ್ನೇ ನಾವು ತೀರ್ಸೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಜನರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ಗ್ಯಾರಂಟಿಗಳನ್ನು ಮುಟ್ಟಿಸ್ತಾ ಇದ್ದೀವಿ. ಅವ್ರಿಗೆ ಮತ್ತೆ ಕಾಪಿ ಮಾಡಿದ್ರಂತ ಹಂಗಾರೆ ಅಶೋಕ ಕೇಳ್ರಿ. ನಮ್ಮ ಗ್ಯಾರಂಟಿಗಳನ್ನು ಬೇರೆ ರಾಜ್ಯದಲ್ಲಿ ಯಾಕೆ ಕಾಪಿ ಮಾಡಿದರು? ಇವ್ರು ಬಿಹಾರ್ ಇಲೆಕ್ಷನ್ದಲ್ಲಿ ಒಂದೇ ಸಾರಿ 10,000 ರೂಪಾಯಿ ಹಾಕಿ ಗೆದ್ದಾರೆ ಅಷ್ಟೇ. ಇವರು ಇಲ್ಲ ಅಂದರೆ ಈಗ ಕೊಟ್ಟರೆ ₹1 ಪಾಪ ಮಹಿಳೆಯರು ಅಳ್ತಾ ಇದ್ದಾರೆ, ಅಲ್ಲಿ ಜನರು ಅಳ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿನ, ನಮ್ಮ ಯೋಜನೆಗಳನ್ನ ಕಾಪಿ ಮಾಡಿದಂಥವ್ರು ಇವ್ರ ಕಡೆ ಪಾಠ ಕಲಿಯುವಂಥದ್ದು ಅವಶ್ಯಕತೆ ಇಲ್ಲ ನಮಗೆ. ಅವ್ರು ಕಲಿಬೇಕು ನಮ್ಮಿಂದ ಪಾಠ.